ಮತ್ತೆ ಟೇಸ್ಟ್ ಇಲ್ಲ ಅಂದ್ರೆ ಇನ್ಯಾಕ ಕಣ್ಣಾಗ ಉಟ್ಬೇಕಿತ್ತು. ನಮ್ ಈರುಳ್ಳಿನೇ ಬೆಸ್ಟ್. ಕಾಫಿ ಕುಡಿದ್ರೆ ಹಿಂಗೆ ತಲೆ ತಿರ್ಗೋದು. ನಿಂಗೆ ಅವಕಾಡೋಗೆ ಕನ್ನಡದಲ್ಲಿ ಏನಂತಾರೆ ಅಂತ ಗೊತ್ತಾ? ಗೊತ್ತಿಲ್ಲ. Here's our avocado. ಸೌಂಡ್ ಮಾಡಬೇಡ. ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಚಂದನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವ್ಲಾಗ್ನ ನಮ್ಮ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನಮ್ಮ ಮನೆ ಕಿಚನ್. ಈಗ ಅನು ಅವಕಾಡೋ ಬ್ರೆಡ್ ಟೋಸ್ಟ್ ಮಾಡ್ಕೊಡ್ತಾಳಂತೆ. ನಾವು ಫಸ್ಟ್ ಟೈಮ್ ಆ ಫ್ರೂಟ್ ತಂದಿರೋದು, ಟೇಸ್ಟ್ ಮಾಡೋಣ ಅಂತ. ಬನ್ನಿ ಅದು ಏನೇನು ಮಾಡ್ತಾಳೆ ಅಂತ ನೋಡೋಣ. ಅನು ಹಾಯ್. ಇದು ಅನೂಸ್ ಕಿಚನ್ ಸೀರೀಸ್, ಓಕೆನಾ? ಇದು ಅವಕಾಡೋ ಫ್ರೂಟ್. ಇದು 50 ಪೆಸೋಸ್ ಪೇ ಮಾಡಿದ್ವಿ ಇದಕ್ಕೆ. 50 ಪೆಸೋ ಅಂದ್ರೆ 75 ಪೆಸೋಗೆ 2 ಫ್ರೂಟ್ ಕೊಟ್ಟಿದ್ದಾರೆ. ಈ ತರ ಕಟ್ ಮಾಡಿಬಿಟ್ಟು ಓಪನ್ ಮಾಡೋದು. ಅನು ಪೇರೆಂಟ್ಸ್ ಫುಲ್ ಖುಷಿ ಪಡ್ತಾರೆ. ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾ ಇದ್ದಾಳು ಮಗಳು. ಅಯ್ಯೋ, ಇದು ಫುಲ್ಲು ರೈಪ್ ಎಂಡ. ರೈಪ್ ಆಗಿ ಹೋಗಿದೆ. One eternity later. ತಗೊಂಡೈತೆ ಅಂತ ಹೇಳ್ತೀನಿ. ನೋಡಿ ಗೈಸ್, ಇದೇನ್ ಗೊತ್ತಾ, ಆಗ್ಲೇ ತೋರಿಸಿದೆ ಅವಕಾಡೋ. ನೋಡಿ, ಇದು ಕಾಯಿ ತಂದಿದೀವಿ ಫ್ರೆಂಡ್ಸ್, ನಮಗ್ ಗೊತ್ತಿರ್ಲಿಲ್ಲ, ಅದಕ್ಕೆ ತುರಿತಾ ಇದ್ದೀನಿ. ಇಂಡಿಯನ್ ಥಿಂಗ್ಸ್ ಮಾಡ್ತಾ ಇದೀನಿ ಫಿಲಿಪೀನ್ಸ್ ಅಲ್ಲಿ. 50 ಪೆಸೋ ವೇಸ್ಟ್ ಆಗಿ ಬರ್ತಾನೆ, 75 ರೂಪಾಯಿ ಕೊಟ್ಟಿರೋದು, ಅದಕ್ಕೆ ತುರಿತಾ ಇದ್ದೀನಿ. ಏನಂದ್ರೆ ಇದು ಏನು ಟೇಸ್ಟೇ ಇಲ್ಲ ಫ್ರೆಂಡ್ಸ್. ಟೇಸ್ಟೇ ಇಲ್ಲಲೇ ಅನ್ನು ಅಂತಂದ್ರೆ ನಾನ್ ಲೈಫಲ್ಲಿ ಫಸ್ಟ್ ಟೈಮ್ ಓಪನ್ ಮಾಡಿ ನೋಡಿದ್ದೆ ಇವತ್ತು ಇದನ್ನ. ಟೇಸ್ಟೇ ಇಲ್ಲಲೇ ಅನ್ನು ಅಂತ ಅಂದ್ರೆ ಆ ಟೇಸ್ಟ್ಲೆಸ್ ಕಡೆ ನಾವು ಟೇಸ್ಟ್ ಮಾಡ್ಬೇಕು, ಟೇಸ್ಟ್ ಹಾಕ್ಬೇಕು, ಅದಕ್ಕೆ ಆಡ್ ಆನ್ ಮಾಡ್ಬೇಕು ಅಂತಂದ್ಲು. ಏನು ಈರುಳ್ಳಿ ಟೊಮೆಟೊ ಹಾಕ ಅಂತ ಅಂದ್ರೆ ಹೂ ಅಂತಿದ್ದಾಳೆ. ಮತ್ತೆ ಈ ಟೇಸ್ಟೇ ಇಲ್ಲ ಅಂದ್ರೆ ಇನ್ಯಾಕ ಕಣ್ಣಾಗ ಉಟ್ಬೇಕಿತ್ತು. ನಮ್ ಈರುಳ್ಳಿನೇ ಬೆಸ್ಟ್. ಇದು ಅವಕಾಡೋ ಅವಕಾಡೋ ಏನದು ಅವಕಾಡೋ 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 ಟೋಸ್ಟ್. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಅವಕಾಡೋ ಟೋಸ್ಟ್ ಆಗಲ್ಲ, ಇದು ಪಲಾವ್ ಮಾಡ್ದಂಗ ಆಗ್ತೈತ್. ಇದು ಕತೆ ಎಲ್ಲ ಜೀವನ. ಕೊನೆಗೂ ಇಷ್ಟು ಟ್ರೈ ಮಾಡಿ ಈ ತರ ಮಾಡಿದೀನಿ. ನಂದೊಂದು ಅಳಿಲು ಸೇವೆ ಇದು. ಇದೊಂದು ಅವಕಾಡೋ ಕತೆ. ಏನಿದು ಹಿಂಗೈತೆ? ಅವಕಾಡೋ ಒಳಗೆ ಹಿಂಗಿರುತ್ತೆ. ಇವಾಗ ಹೇಳ್ತೀನಿ. ಚಂದನ, ನಿಂಗೆ ಅವಕಾಡೋಗೆ ಕನ್ನಡದಲ್ಲಿ ಏನಂತಾರೆ ಅಂತ ಗೊತ್ತಾ? ಗೊತ್ತಿಲ್ಲ. ಅವಗಂಡು. ಏನು ಅವಗಂಡು? ಅವಕಾಡೋ ಫ್ಯಾಮಿಲಿಗೆ ಅವಮಾನ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್. ಅನು ಅವಳ ಪೇಷನ್ಸ್ಕಿನ್ನ ಒಂಚೂರು ದೊಡ್ಡದಾಗಿ ಹಚ್ಬಿಟ್ಟಿದ್ದಾಳೆ ಅಷ್ಟೇ. ಅಂದರೆ ಚಿಲ್ಲಿ ಫ್ಲೇಕ್ಸ್ ಹಾಕಬೇಕು. ಅದಕ್ಕಿಂತ ಮುಂಚೆ ಪೆಪ್ಪರ್ ಹಾಕಿದ್ವಿ. ಸಾಕಲ್ಲ? ಆಮೇಲೆ ಮಿಕ್ಸ್ ಮಾಡಬೇಕು ಕ್ಲೀನಾಗಿ. ಅದೇ ಕ್ಯಾರೆಟ್ ತುರಿ, ಅದೇ ಎಲ್ಲ ಕ್ಯಾರೆಟ್ ತುರಿ ಎಲ್ಲ ಗಂಡು ತುರಿ. ಆಮೇಲೆ ಬ್ರೆಡ್ ಟೋಸ್ಟ್ ಮಾಡ್ತಾ ಇದ್ದಾಳೆ ಬಟರ್ ಹಾಕಿ. ಡೈಲಿ ನಿಮ್ಗೆ ಆಗ್ತಾಳಲ್ಲ ಅವಳು, ಆ ಥರ. ನಾವು ಫುಲ್ ಇಂಡಿಯಾ ಸೆಟಪ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಫ್ರೆಂಡ್ಸ್. ಏನ್ ಮಾಡ್ತಿದ್ಯಾ? ಅವಕಾಡೋನು. ಇವಾಗ ಇದರ ಮೇಲೆ
ಸ್ಪ್ರೆಡ್ ಮಾಡಬೇಕು. ಯಾವ ಟೇಸ್ಟ್ ಇರ್ಬೋದು ಇದು? ಗೊತ್ತಿಲ್ಲ. ಸ್ವೀಟಿಶ್, ಸಾಲ್ಟಿ, ಎವ್ರಿಥಿಂಗ್. ಸ್ಪೈಸಿ avocado things. It's me and avocado toast. And the chef is Honey, the art and the artist. ಇದು ಫಿಲಿಪಿನೋ ಕಾಫಿ, ನೆಸ್ಕೆಫೆ ಕ್ರೀಮಿ ವೈಟ್. ಕಾಫಿ ತುಂಬ ಚೆನ್ನಾಗಿರುತ್ತೆ ಗೈಸ್. ಕುಡಿದ್ರೆ ಇನ್ನೂ ಒಂದು ಕುಡಿಬೇಕು, ಇನ್ನೊಂದು ಕಪ್ ಬೇಕು ಅಂತ ಅನ್ಸುತ್ತೆ ಗೈಸ್. ಏನಂತೀರಾ ಗೈಸ್? ನಾವು ಕೂಡ ಟೇಸ್ಟ್ ಹೇಳ್ಬೇಕಷ್ಟೇ ಅವರಿಗೆ. ಇಲ್ಲ, ಈ ಕಾಫಿ ಬೀಜ ಚೆನ್ನಾಗಿರುತ್ತೆ. ಇಂಡಿಯನ್ಸ್ಗೆ ಸಿಮಿಲರ್, ಇಂಡಿಯನ್ ಕಾಫಿಗೆ ಸಿಮಿಲರ್ ಬ್ರ್ಯಾಂಡ್ ಇದು. ಐ ಮೀನ್ ಟೇಸ್ಟ್, ನಾಟ್ ಬ್ರ್ಯಾಂಡ್. So coffee is the survivor for me. Hello study time. Not for me, not for me. ನಾನು ಮಿಲ್ಕ್ ಗರ್ಲ್, ಇವಳು ಕಾಫಿ. ಆಮೇಲೆ ಶುಗರ್ ಹಾಕಿ ಕಾಫಿ ಕುಡಿದ್ರೆ ಹಿಂಗೆ ತಲೆ ತಿರ್ಗೋದು. Cheers. Here's our avocado toast and our cause lightings. And it's us. ಇವಾಗ ಚಂದನ ತಿಂದು ಹೆಂಗಿದೆ ಅಂತ ಹೇಳ್ತಾಳೆ. ಆಕ್ಟಿಂಗ್ ಮಾಡು, ಓವರ್ ಆಕ್ಟಿಂಗ್ ಮಾಡ್ಬಿಡ. ನಿಜ ಚೆನ್ನಾಗಿದೆ ಟೇಸ್ಟ್. ಯಾವ ಥರ ಆಯ್ತಾ? ಮಸಾಲ ಟೇಸ್ಟ್ ಇದೆ, ಸ್ಪೈಸಸ್ ಹಾಕಿರೋದಕ್ಕೆ ಚೆನ್ನಾಗಿದೆ. ಇಷ್ಟ ಆಯ್ತಾ? ನಿಜ ವೇಸ್ಟ್ ಆಗಿಲ್ಲ. ನೈಸ್ ನೈಸ್. ಯು ಕ್ಯಾನ್ ಟ್ರೈ ಅಟ್ ಯುವರ್ ಹೋಮ್ಸ್. ಚೆನ್ನಾಗಿ ಕಣೆ ನಿಜವಾಗ. ಅಷ್ಟೇ ಫ್ರೆಂಡ್ಸ್, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಚಂದನ ಚಿನ್ಮಯ್ ಯೂಟ್ಯೂಬ್ ಚಾನಲ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್.